are you, Mr. Lankesh? Super, Mr. Lankesh. How are you, audience? Noise pollution. Super. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ, ಆಫೀಸಲ್ಲಿ, ಬಾರಲ್ಲಿ, ಕ್ಲಬ್ ಅಲ್ಲಿ, ಫ್ರೆಂಡ್ಸ್ ಜೊತೆ, ಸಂಬಂಧಿಕರ ಜೊತೆ ಎಲ್ಲಾ ಕೂತು ವೀಕ್ಷಿಸ್ತಾ ಇರುವಂತ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ನಾನ್ ನಿನ್ಗೆ ಅವತ್ತಿಂದ ಹೇಳ್ತಾ ಇದೀನಿ ತಾನೆ, ಈ ಬಾಡಿನ ಎಷ್ಟ್ ಬೇಕಾದ್ರೂ ಬಿಲ್ಡ್ ಮಾಡು, ಆದ್ರೆ ಈ ಮಿನಿ ಮುಂದೆ ಮಾತ್ನಲ್ಲಿ ಓವರ್ ಬಿಲ್ಡಪ್ ಎಲ್ಲ ಬೇಡಮ್ಮ. ಇದೇ ಮಾತನ್ನ ಬಿಲ್ಡಿಂಗ್ ಮೇಲೆ ಆಡಿದ್ರೆ ಹಂಗೆ ಸುಮ್ನೆ ತಳ್ಬಿಡ್ಬೋದಾಗಿತ್ತು. ಏನ ನನ್ನ ತಳ್ತ್ಯಾ? ತಳ್ಳು ನೋಣ, ತಳ್ಳು ನೋಣ. ಆಹಾ, ನೀನ್ ಹಿಂಗೆ ಹತ್ರ ಬರ್ತಾ ಇದ್ರೆ ಸೇಮ್ ಹನಿನೇ ಬಂದಂಗ ಆಗ್ತಾ ಇದೆ ಕಡೆ. ಖುಷಿ ಆಗ್ತದೆ. ಬಾ ಬಾ. ಇದೆಲ್ಲ ಸರಿ ಹೋಗಲ್ಲ ನೋಡು. ಸರಿ, ಬಾಡಿಗೆ ಕೊಡು. ಬಾಡಿಗೆ ವಸೂಲಿ ಮಾಡಕ್ ಬಂದಿದ್ದೀನಿ. ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಮನೆ ಬಾಡಿಗೆ ಕೊಡು ಅಂದ್ರೆ ಹೆಂಗ್ ಕೊಡೋದಕ್ಕಾಗುತ್ತೆ? ಸ್ವಲ್ಪ ಟೈಮ್ ಬೇಕು. ಇಷ್ಟ ದಿನ ಟೈಮ್ ಕೊಟ್ಟಿದ್ನಲ್ಲ, ಸಾಲಿಲ್ವಾ? ಅದೆಲ್ಲ ನಮ್ಮ ಪರ್ಸನಲ್ ಕೆಲ್ಸಕ್ಕೆ ಟೈಮ್ ಸಾಲಿಲ್ಲ. ಸೊ ಬಾಡಿಗೆಗೆ ಅಂತ ಸ್ವಲ್ಪ ಸಪ್ರೇಟ್ ಟೈಮ್ ಬೇಕಮ್ಮ. ಇದೆಲ್ಲ ನನ್ನ ಕತೆ ಬೇಡ ಅಮ್ಮ, ಬಾಡಿಗೆ ಕೊಡ್ಬೇಕು ಅಷ್ಟೇ. ಆಕ್ಚುಲಿ ಕತೆ ಅಂದ ತಕ್ಷಣ ನೆನ್ಪಾಯ್ತು, ಮೊನ್ನೆ ಒಂದ್ ಕತೆ ಓದಿದ್ದೆ, ಏನ್ ಸೂಪರ್ ಆಗಿತ್ತು ಗೊತ್ತಾ? ಏನಂದ್ರೆ, ಸೃಜಾ, ನನ್ ತಲೆ ಕೆಡಿಸ್ಬೇಡ ನೋಡು. ತಲೆ ಕೆಟ್ರೆ ನಿನ್ ಕತೆನೇ ಚೇಂಜ್ ಮಾಡ್ಬಿಡ್ತೀನಿ. ನಂಗೆ ತುಳಿದಾಕ್ಬಿಡ್ತೀನಿ. ಇವತ್ತು ಒಬ್ಬೊಬ್ಬಂಗು ಕೊಟ್ಟೆ 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 ಕೊಟ್ಟೆ. ಏನ್ ಕೊಟ್ಟೆ? 2 ಪ್ಯಾಕೆಟ್ ಬಿಸ್ಕೆಟ್ ಕೊಟ್ಟೆ ನಮ್ಮೂರ ಮಕ್ಕಳಿಗೆ. ಮನೆ ಮುಂದೆ ಕಾಗೆ ಕೂಗಿದ್ರೆ ಅದೆಲ್ಲ ನೆಂಟ್ರು ಬರ್ತಾರೆ ಅಂತಾರಲ್ಲ, ಅದು ನಿಜವಾ? ನಿಜ ನಿಜ. ಗೂಬೆ ನೋಡಿದ್ರೆ ದುಡ್ಡು ಸಿಗ್ತದೆ ಅಂತಾರಲ್ಲ, ಅದು ನಿಜವಾ? ನಿಜ. ಮತ್ತೆ ಈ ಗೂಬೆ ಇಲ್ಲಿ ತನಕ ಮನೆಗೆ ಬಂದು ಒಕ್ಕೊಂಡು ನಮ್ನೆ ದುಡ್ಡು ಕೇಳ್ತಾ ಇದ್ದ. ಯಾರ್ನ ಗೂಬೆ ಅಂತಿದ್ಯಾ? ಅದು ಗುಬಚಿ ಗುಬಚಿ ಹಿಂದೆ ಬಾಯಿ ತಪ್ಪಿಟ್ಟು ಗೂಬೆ ಅಂತ ಬಂದ್ಬಿಡ್ತು ಅಷ್ಟೇ. ಸರಿ, ಈಗ ಹೇಳು, ನಾನು ಗೂಬೆನಾ ಅಥವಾ ಗುಬ್ಬಚ್ಚಿನ? ನೀನು ಬಾಡಿಗೆ ಕೇಳಲಿಲ್ಲ ಅಂದ್ರೆ ಗುಬ್ಬಚ್ಚಿ, ಬಾಡಿಗೆ ಕೇಳಿದ್ರೆ ಗೂಬೆನೆ. ಬೇಡ ಬೇಡ ಬೇಡ, ಅದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಮರ್ಯಾದೆಯಿಂದ ಬಾಡಿಗೆ ಕೊಡು, ತಗೊಂಡ್ ಹೋಗ್ತಾ ಇರ್ತೀನಿ. ಮತೇಶ, ಬಾಡಿಗೆ ಕೊಡ್ಲಿಲ್ಲ ಅಂದ್ರೆ ಇವಳು ಇಲ್ಲಿಂದ ಹೋಗಲ್ಲ. ಸುಮ್ಮನೆ ಮಾನ ಮರ್ಯಾದೆ ಹರಾಜಾಗ್ತಾಳೆ. ನೀನು ಬುದ್ಧಿವಂತ ತಾನೆ? ನನಗಿವತ್ತು ಎಷ್ಟೊಂದು ಖುಷಿ ಆಯ್ತಾಯ್ತೆ ಅಂದ್ರೆ, ಈಗ್ಲಾದ್ರೂ ನಾನು ಬುದ್ಧಿವಂತ ಅಂತ ನನ್ನ ಭಾವನ ಒಪ್ಕೊಬಿಟ್ಟ. ಆಯ್ತು, ಸಮಾಧಾನ ಮಾಡ್ಕೋ. ನಿನ್ನ ಬುದ್ಧಿನ ಯೂಸ್ ಮಾಡಿ ಅವಳನ್ನ ಹೆಂಗಾದ್ರೂ ಇಲ್ಲಿಂದ ಹೋಗೋಂಗ್ ಮಾಡು. ನೋಡೋಣ. ಬಿಟ್ಟಾಕೋ ಬಾಬು, ಬಿಟ್ಟಾಕೋ. ನಿನ್ನ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಹೆಂಗ್ ನಿಭಾಯಿಸ್ತೀನಿ ನೋಡಿದ. ನೋಡು ವಿನೋದ, ಪ್ಲೀಸ್. ಇಲ್ಲಿ ಸೀರಿಯಸ್ ಆಗಿ ಬಾಡಿಗೆ ವಸೂಲಿ ಮಾಡಕ್ ಬಂದ್ರೆ ಈ ರೊಮ್ಯಾಂಟಿಕ್ ಸಾಂಗ್ ಬೇಕಾ? ಏನಮ್ಮೆ ನೀನು, ಈ ಕ್ರಿಕೆಟ್ ಆಡುವವರು ಅವಾಗ ಆಟ ನಿಲ್ಸಿ ಬ್ರೇಕ್ ತಗೊಂಡು ಜ್ಯೂಸ್ ಕುಡಿಯಕ್ಕಿಲ್ವಾ? ಹಂಗೆ ಕ್ರಿಕೆಟ್. ನಿನ್ಗೆ ಕ್ರಿಕೆಟ್ ಅಂದ್ರೆ ಇಷ್ಟ, ನನಗೆ ಫುಟ್ಬಾಲ್ ಅಂದ್ರೆ ಇಷ್ಟ. ಏನಾದ್ರೂ ಮನೆ ಬಾಡಿಗೆ ಕೊಡ್ಲಿಲ್ಲ ಅಂದ್ರೆ ಫುಟ್ಬಾಲ್ ತರ ಒದ್ದಾಕ್ಬಿಡ್ತೀನಿ. ಹುಷಾರ್. ಮೆನ್ನೆ ಇರಮ್ಮೆ ಯಾಕೆ ಕೋಪ ಮಾಡ್ಕೊಂಡ್ಯಾ ನೀನು? ನೀನ್ ಇಷ್ಟೆಲ್ಲ ಬುದ್ಧಿವಂತೆ, ಬಾಡಿಗೆ ಕೆಳಗೆ ಬಂದಿದ್ಯೆ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡ್ತೀಯಾ? ಏನ್ ಪ್ರಶ್ನೆ? ಪ್ರಶ್ನೆ ಎಲ್ಲಿಂದ ಹುಡ್ತದೆ? ಪ್ರಶ್ನೆ ಎಲ್ಲಿಂದ ಹುಡ್ತದೆ ಅನ್ನೋದೇ ಪ್ರಶ್ನೆ. ಡೌಟ್ ಇಂದ. ಡೌಟ್ ಎಲ್ಲಿಂದ ಹುಡ್ತದೆ? ಪ್ರಶ್ನೆಯಿಂದ. ಹುಟ್ಟಿರೋ ಡೌಟ್ ಹೆಣ್ಣ ಗಂಡ? ಹೆಣ್ಣು. ಹೆಣ್ಣಂಗೆ? ಯಾಕಂದ್ರೆ ಹೆಣ್ಮಕ್ಳಿಗೆ ಡೌಟ್ ಜಾಸ್ತಿ. ನಾನೊಂದು ಪ್ರಶ್ನೆ ಕೇಳ್ತೀನಿ ನಿನಗೆ. ಡೌಟ್ ಹುಟ್ಟಿದೆ ಎಲ್ಲಿಂದ? ಪ್ರಶ್ನೆಯಿಂದ. ಪ್ರಶ್ನೆ ಹುಟ್ಟಿದೆ ಎಲ್ಲಿಂದ? ಡೌಟಿಂದ. ಡೌಟ್ ಹುಟ್ಟಿದೆ ಎಲ್ಲಿಂದ? ಪ್ರಶ್ನೆಯಿಂದ. ಪ್ರಶ್ನೆ ಹುಟ್ಟಿದೆ ಎಲ್ಲಿಂದ? ಡೌಟಿಂದ. ನಿನ್ನೆ ಕಬ್ಬಿನ ಗದ್ದೆ ಶಾಂತಿ ನಿಂಗೆ ಹೊಡೆದಿದ್ ಯಾವ್ದ್ರಿಂದ? ಡೌಟಿಂದ. ಅವ್ರ ಅಣ್ಣ ನಿಂಗೆ ಹೊಡೆದಿದ್ ಯಾವ್ದ್ರಿಂದ? ಬೂಟಿಂದ. ಕರೆಕ್ಟ್. ನಂಗೆ ಇದೆಲ್ಲ ಬೇಕಾಗಿಲ್ಲ. ಮರ್ಯಾದೆನ ಬಾಡಿಗೆ ಕೊಡ್ತಾರಿ. ನನ್ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಳಕ್ ಇಷ್ಟ ಇಲ್ಲ. ಮರ್ಯಾದೆ 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 ಮರ್ಯಾದೆ. ನೀನು ನಾನಾದೆ, ನಾನು ನೀನಾದೆ. ನನ್ನ ಪೌರುಷ ನೂರದೆ. ದಟ್ ಈಸ್ ವೈ ಪೀಪಲ್ ಕಾಲ್ ಮೀ ಗಂಡೆದೆ ಗಂಡೆದೆ ಗಂಡೆದೆ. Just say I love you and marry me. For our child you become ಅಮ್ಮ. I will become ತಂದೆ. ಈ ಕವಿತೆ ನಿನಗಾಗಿ ಎಂದೆ. ಇದು ಹೆಂಗದೆ ಹೆಂಗದೆ ಹೆಂಗದೆ. ಅದು ಹಿಂಗದೆ ಹಿಂಗದೆ. ಯಾವ್ದೋ ಹೊಸ ಅಕ್ಕಿ ಬಂದಿದೆ. ಈ ಮುದ್ದೇಶ ಯಾಕೆ? ಅಕ್ಕಿ ಮುಂದೆ ಸಾರೊಳಗೆ ಮುದ್ದೆ ಉಳ್ಳಾಡಲ್ವಾ? ಹಂಗ ಉಳ್ಳಾಡ್ತಾವನೆ ಅವನು. ಉಳ್ಳಾಡ್ತಾ ಇಲ್ಲ ಕಣ, ಅವಳನ್ನ ಇಂಪ್ರೆಸ್ ಮಾಡೋದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಇದು ಸಾಧ್ಯನೇ ಕೊಬ್ರ? ಮುದ್ದೆ ಚಪಾತಿ ಎಲ್ಲಾದ್ರೂ ಒಟ್ಟಿಗೆ ಇರಕ್ಕಾಗುತ್ತಾ? ನನಗೂ ಅದೇ ಡೌಟ್ ಕಣ. ನೋಡ, ಇವಾಗ ನೀನ್ ಸುಮ್ನೆ ಇದ್ರೆ ಮೋಸ್ಟ್ಲಿ ಮುದ್ದೇಶ ಇವಳನ್ನ ಪಟಾಯಿಸ್ಬಿಡ್ತಾನ ಕಣ.
ನಾನು ಬಿಟ್ಬಿಡ್ತೀನ ಕೋಬ್ರಾ ಈ ಬತ್ತೋಗಿರೋ ಕೋಸ್ಗೆ ಈ ಬ್ಯೂಟಿಫುಲ್ ಫೇಸ್ ನೋ ಚಾನ್ಸ್ ಈಗ ನೋಡು ಅವನೇ ಡ್ಯಾನ್ಸ್ ಮಾಡೋದು ನಾನು ಅದನ್ನೇ ಉಲ್ಟಾ ಮಾಡಿ ತೋರಿಸ್ತೀನಿ ತೋರ್ಸು ವಿನೋದ ಸಾಂಗ್ ಪ್ಲೀಸ್ ಹೆಂಗೆ ಏನೋ ಮಾಡಿದೆ ಸ್ಟೆಪ್ ಸ್ಟೆಪ್ ಹೆಂಗಿತ್ತು ಇದು ಸ್ಟೆಪ್ ಇದು ಯಾ ಈ ಉದಯರಂಗ ಬಸ್ಸಲ್ಲಿ ಈ ಅಕ್ಕಿ ಮುಟ್ಟೆ ಹಾಕಿರ್ತಾರಲ್ಲ ಟಾಪಲ್ಲಿ ಆಗತ್ತು ಆ ಮಳವಳ್ಳಿ ಹತ್ರ ಹಂಪ್ ಬಂದಾಗ ಎಗರ್ದಾಗ ಅಕ್ಕಿ ಮುಟ್ಟೆ ಹಿಂಗೆ ಅಲ್ಲಾಡೋದು ನೀವ್ ಹೇಳಿ ಹೆಂಗಿತ್ತು ಮೆಜೆಸ್ಟಿಕ್ ಫುಟ್ಪಾತ್ ಮೇಲೆ ಈ ಸ್ಟೆಪ್ ಮಾಡಿದ್ರೆ ನಿಮಗ್ ಸ್ವಲ್ಪ ಖರ್ಚು ಕಾಸಾದ್ರೂ ಬರ್ತಿತ್ತೇನೋ ನಾನು ಮೆಜೆಸ್ಟಿಕ್ ಮರಿ ಅಲ್ಲ ನಾಯಿ ಮರಿ ಅಲ್ವಾ ಮಟಾಕಿಸ್ ಕುರಿ ಮುಂದೆ ಇದೆ ಗುರಿ ಹಿಂದೆ ಇದೆ ಉರಿ ಮೈನ ಬಿಸ್ ಕಟ್ಲೆ ಪುರಿ ಅಲಿಯಾಸ್ ಕುರಿ ವಾಟ್ ಇಸ್ ಯುವರ್ ನೇಮ್ ಬೇಬಿ ಮಿನಿ ಹೆಸರು ಮಾತ್ರ ಮಿನಿ ಸಿಡ್ದಿದ್ರೆ ಮಿನಿ ಆಟಮ್ ಬಾಂಬ್ ಇನ್ಮೇಲೆ ನನಗೆ 31 ಏನು ಏನು ಹೇಳು ಹಿಂಗೆ ಆಗ್ತಾಳೆ ಮೊದಲನೇ ಹೆಜ್ಜೆ ಇಡ್ಬೇಕಾದ್ರೆ ಹಿಂಗೆ ಎಲ್ಲ ಸ್ವಲ್ಪ ಅಪ್ಸಕ್ಕನ ಎಲ್ಲ ಆಯ್ತದೆ ಡೋಂಟ್ ವರಿ ಕಂಟಿನ್ಯೂ ಒಂದಲ್ಲೋದ್ರೆ ಏನಾಯ್ತು ಇನ್ನು 31 ನನ್ನ ಏನಂತ ತಿಳ್ಕೊಂಡಿದ್ಯಾ ನನಗೆ ಒದೆ ತಿನ್ನೋದು ಅಂದ್ರೆ ಈ ಸೆಕೆ ಆದಾಗ ಫ್ಯಾನ್ ಹಾಕೋತಾರಲ್ಲ ಹಂಗೆ ಬಾಡಿ ತಣ್ಣಗಾಗ್ಲಿ ಅಂತ ಅವಾಗ ರೋಡಲ್ಲಿ ಹೋಗೋರ್ಕೊಳ್ಳಿ ನಾನೇ ದೊಣ್ಣೆ ಕೊಟ್ಟೋಡ್ಸ್ಕೊತೀನಿ ಇಷ್ಟಕ್ಕೂ ಕೇಳಿಲ್ವಾ 1000 ಉಳಿ ಏಟ್ ಬಿದ್ರೇನೆ ಶಿಲ್ಪ ಆಗೋದು ಅಂತ ಹುಳಿ ಏಟ್ ಬಿದ್ರೆ ಶಿಲ್ಪ ಆಯ್ತದೆ ಮಿನಿ ಏಟ್ ಬಿದ್ರೆ ಶವಾಗೋಯ್ತೆ ಉತ್ಸಾಹ ನನ್ನ ಬಗ್ಗೆ ಹಿಂಗೆಲ್ಲ ಹೇಳಿ ನನ್ ಜೋಶ್ನ ಡಲ್ ಮಾಡ್ಬೇಕು ಅಂತನಾ ಈಗ ನೋಡು ಮಿನಿ ನೀನ್ ನನ್ನ ತುಂಬಾ ಇಂಪ್ರೆಸ್ ಮಾಡ್ಬಿಟ್ಟಿದ್ಯಾ ನಾನ್ ನಿನ್ಗೆ ಬಾಳ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಎಷ್ಟೋ ಜನ ನನ್ನಿಂದ ಬಿದ್ದಿದ್ದಾರೆ ನಾನ್ ಕೇರೆ ಮಾಡಿಲ್ಲ ಹೌದೌದು ಆದ್ರೆ ಯು ಆರ್ ಸೋ ಲಕ್ಕಿ ನನ್ನ ಮದುವೆ ಆಗೋ ಚಾನ್ಸ್ ನೀನು ಕೊಡ್ತಾ ಇದ್ದೀನಿ ನನಗೆ ಚಾನ್ಸ್ ಸಿಗ್ತಾ ಇರೋದಕ್ಕೆ ನಿಮ್ಮಿಬ್ಬರಿಗೂ ಸ್ಟಮಕ್ ಬರ್ನಿಂಗಲ್ಲ ನಾನು ಹೋಗ್ತೀನಿ ಹೋಗೋ ಕುರಿ ಹೋಗೋರ್ನ ಯಾರು ತಗೋಕಾಗುತ್ತೆ ಕಮಾನ್ ಡಾರ್ಲಿಂಗ್ ಹೋಗೋಣ ಸ್ವಲ್ಪ ಪರ್ಸನಲ್ ಆಗಿ ಒಳಗಡೆ ಮಾತಾಡ್ಕೊಂಬರನ್ವಾ ಮಾತಾಡೋಣ ಅದಕ್ಕಿರುತ್ತೆ ಇದಿಲ್ಲ ಸರ್ ನಿಮ್ ತಂಗಿ ಹತ್ರ ಸ್ವಲ್ಪ ಮಾತಾಡ್ಕೊಂಡ್ ಬರ್ತೀವಿ ಹಂಗೆ ಬಾಯಿ ಬಿಟ್ಕೊಂಡು ನೋಡ್ಕೊಂಡ್ ಕೂತಿರಿ ಕಮಾನ್ ಅಲ್ಲಿಗೆ ಕುರಿ ನಿಮ್ ಕಡೆ ಉಳೋದೋ ಸುಡೋದೋ ಕೊಯ್ದು ಬಿಟ್ಟು ಬೀದಿ ನಾಯಿಗೆ ಅನ್ಸ್ತಾರೆ ಸುಮ್ಮನಿರಪ್ಪ ನಿನ್ಗೆ ಕುರಿ ಏನಾಯ್ತಲ್ಲ ಕುರಿ ನನ್ನ ಮಗನೇ ಉಳಿ ಏಟು ಅನ್ನೋ ಬದಲು ಸುತ್ತಿಗೆ ಏಟು ಅಂದಿದ್ರೆ ಸ್ವಲ್ಪ ಹುಷಾರಾಗಾರ ಇರ್ತಿದ್ನಲ್ಲ ಇಬ್ರು ಸೇರ್ಕೊಂಡು ಮೋಟ ಮಾಡ್ಬಿಟ್ರಲ್ಲ ಇವಳು ನಿಜವಾಗ್ಲೂ ಆಟಂ ಬಾಂಬೆ ನೀನ್ ಬರೋಕ್ ಮುಂಚೆ ಸುತ್ತಿಗೆ ಏಟ್ ನಮಗೂ ಬಿದ್ದಿತ್ತು ಕನ್ಲ ಹೇಳೋ ಚಲ್ವೇನು ನಮ್ಮ ಮನೆ ಬರೋನೇ ಎಷ್ಟು ಕಡ ಆ ಬ್ರಹ್ಮ ಸ್ಟಾರ್ಟಿಂಗ್ ಇಂದ ಚೆನ್ನಾಗಿ ಬರ್ತಿರ್ತಾನೆ ಕ್ಲೈಮ್ಯಾಕ್ಸ್ ಬಂದಾಗ ಹಿಂಗ್ ಖಾಲಿ ಆಗೋಯ್ತದೋ ಏನೋ ಸುಮ್ಮನೆ ಆಗ್ಬಿಡ್ತಾನೆ ಅದಕ್ಕೆ ಈ ಗತಿ ಬಂದ್ಬಿಡ್ತು ಏ ನನ್ನ ಹತ್ರ ಈ ಕತೆ ಪುರಾಣ ಎಲ್ಲ ಬೇಡಮ್ಮ ಬಾಡ್ಗೆ ಮನೆ 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 ಬಾಡ್ಗೆ ಬೇಕಷ್ಟೇ ಮನೆ ಬಾಡಿಗೆ ಗಿಡಿ ಎಲ್ಲ ಕೊಡೋದಕ್ಕಾಗಲ್ಲ ಇವ್ರಿಬ್ರಿಗೂ ಚೆನ್ನಾಗಿ ಹಾಕೊಂಡು ವಾಂಚಿದ್ಯಲ್ಲ ಇವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಮೂಳೆ ಎಲ್ಲ ಫ್ರಾಕ್ಚರ್ ಆಗಿದೆ ಇವ್ರು ಕೊಟ್ಟರೆ ಏಟ್ಗಳಿಗೂ ಬಾಡಿಗೆಗೂ ಸಮ ಆಗೋಯ್ತು ಆಸ್ಪತ್ರೆ ಖರ್ಚು ಎಷ್ಟಾಗತ್ತೆ ಆಗುತ್ತೆ ಒಂದು 20-25 ಸಾವಿರ ರೂಪಾಯಿ ಅಂತೂ ಈಸಿಯಾಗಿ ಆಗುತ್ತೆ ಈ ಮನೆ ಬಾಡ್ಗೆ ಎಷ್ಟು 50,000 25,000 ಉಳ್ದಿದ್ಯಲ್ಲ ಸರಿ ಇನ್ನೊಂದು 4 ಸಲ ವಾಂಚ್ಬಿಡು 25,000 ಇಷ್ಟು ವರ್ಷ ಆ ದಯನನ್ನ ತಡ್ಕೊಂಡಿದ್ದಾಯ್ತು 50,000 ಕೊಡು 50,000 ಕೊಡು ಅನ್ನೋರು ಹೆಂಗೋ ತಪ್ಪಿಸ್ಕೊಂಡೆ ಇದ್ಯಾವ್ದೋ ಮಿನಿ ಬಂದು ನನಗೆ ಒಳ್ಳೆ ಶನಿ ಆಗ್ಬಿಟ್ಟಿದೆ ಹನಿ ಆದ್ರೇನು ಮಿನಿ ಆದ್ರೇನು ನೀವಂತೂ ಪಟಾಯಿಸ್ತೀರ ಬಿಡಿ ನಾನಾ ನಿಮ್ ಬಾಯಾರಿಕೆ ಅವ್ರಿಗೊಂಚೂರು ಜೋಸ್ ಲಂಕೇಶ್ ಹೇಳಿ ಮಿಸ್ ಲೋಕೇಶ್ ನಮ್ಮ ಹಿರಿಯರು ಹೇಳಿರೋದು ಒಂದೇ ಒಂದು ಏನು ಅಂದ್ರೆ ಯಾವಾಗ್ಲೂ ನಮ್ಮ ಮನಸ್ಸು ಶುದ್ಧಿ ಆಗಿರ್ಬೇಕು ನಾವು ಆಡೋಂಥ ಮಾತು ಶುದ್ಧಿ ಆಗಿರ್ಬೇಕು ನೋಡೋ ನೋಟೋ ಶುದ್ಧಿ ಆಗಿರ್ಬೇಕು ಹಾಕೊಳ್ಳೋ ಬಟ್ಟೆ ಶುದ್ಧಿ ಆಗಿರ್ಬೇಕು ನಮ್ಮ ಮನೆ ನಮ್ಮ ಸುತ್ತಮುತ್ತಲಿನ ಜಾಗ ಇವೆಲ್ಲ ಶುದ್ಧಿ ಆಗಿರ್ಬೇಕು ಅಂತಾನೆ ಹಿರಿಯರು ಹೇಳ್ಕೊಟ್ಟಿರೋದು ನಾನು ಇಷ್ಟೊಂದೆಲ್ಲ ಶುದ್ಧಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಟ್ರೈಲರ್ ನ ನೋಡಿ ಎಲ್ಲರೂ ವಾವ್ ಅಂತ ಹೇಳ್ತಾ ಇದ್ದಾರೆ ಅದೇ ಶುದ್ಧಿ ಸಿನಿಮಾದ ಟ್ರೈಲರ್ ಈಗ ಆ ಸಿನಿಮಾ ರಿಲೀಸ್ ಆಗಿದೆ ಜನರ ಪ್ರತಿಕ್ರಿಯೆ ಎಲ್ಲ ಸಿಕ್ಕಿದೆ ಇವತ್ತು ಶುದ್ಧಿ ಚಿತ್ರತಂಡದವರು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ ಅವ್ರನ್ನ ಕರೆಯೋಣ ಮಾತಾಡೋಣ ಜೋರಾದ ಚಪ್ಪಾಳೆಯೊಂದಿಗೆ ಪ್ಲೀಸ್ ವೆಲ್ಕಮ್ ಶುದ್ಧಿ ಟೀಮ್ ಇಂದ ನಿವೇದಿತಾ
ಅಮೃತ, ಶಶಾಂಕ್ ಅಂಡ್ ಡೈರೆಕ್ಟರ್ ಆದರ್ಶ್. ನಿಮ್ಮ ಶುದ್ಧಿ ಸಿನಿಮಾದ ಟ್ರೈಲರ್ ಒಂದು ದೊಡ್ಡ ಒಂದು ಅಲೆಯನ್ನ ಕ್ರಿಯೇಟ್ ಮಾಡ್ತು. ಶುದ್ಧಿ ಸಿನಿಮಾ ಒಂದು ಕಾನ್ಸೆಪ್ಟ್ ಹೇಗೆ ಉಟ್ಕೋತು, ಆಮೇಲೆ ಇದರ ಒಂದು ತಯಾರಿಗಳು ಹೇಗಿತ್ತು? ಟೆಲ್ ಮಿ ಅಬೌಟ್ ಇಟ್. ಇದು ಸುಮಾರು 2013 ಡಿಸೆಂಬರ್ ನಾನು ಆಕ್ಚುಲಿ ಇದು ಅಂದ್ರೆ ಐಡಿಯಾ ಬಂದಿದ್ದು ಸ್ಕ್ರೀನ್ ಪ್ಲೇಗೆ. ಆ ಟೈಮಲ್ಲಿ ನಿರ್ಭಯ ಇನ್ಸಿಡೆಂಟ್ ಒಂದು ತುಂಬಾ ದೊಡ್ಡ ಇನ್ಸಿಡೆಂಟ್ ಆಕ್ಚುಲಿ, ತುಂಬಾ ಅಂದ್ರೆ ಜನಗಳಿಗೆ ತುಂಬಾ ಅಫೆಕ್ಟ್ ಮಾಡಿದಂತ ಇನ್ಸಿಡೆಂಟ್ ಆಕ್ಚುಲಿ ಅದು. ಸೊ ಅದ್ರ ಜೊತೆಗೆ ಇನ್ನೊಂದಷ್ಟು ನಮ್ಮ ಸುತ್ತಮುತ್ತ ನಾವು ಡೈಲಿ ಏನು ನೋಡ್ತೀವಿ, ಪೇಪರ್ ಓದ್ತೀವಿ, ನ್ಯೂಸಲ್ಲಿ ನೋಡ್ತೀವಿ, ಈ ತರ ಅಹಿತಕರ ಘಟನೆಗಳು, ಅದು ಇನ್ ಸಮ್ ವೇ ಇಟ್ ಅಫೆಕ್ಟೆಡ್ ಮೀ. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ವಿತೌಟ್ ಮೈ ನಾಲೆಡ್ಜ್ ಆ ಎಲ್ಲ ಇನ್ಸಿಡೆಂಟ್ಗಳು ಸಿನಿಮಾಲಿ ಒಂದು ಇಟ್ ಬಿಕಮ್ ಅ ಪಾರ್ಟ್ ಆಫ್ ಇಟ್. ಫಿಕ್ಷನಲೈಸ್ ಮಾಡಿದೀವಿ. ಎಲ್ಲೋ ಒಂದ್ ಕಡೆ ನೋಡಿದೆ ATM ಅಟ್ಯಾಕ್ನು ನಿಮ್ ಸಿನಿಮಾದಲ್ಲಿ ಇದೆ ಅಂತ. ಎಸ್ ಸರ್ ಫಿಕ್ಷನಲೈಸ್ ಮಾಡಿದೀವಿ ಅದನ್ನ, ಬಟ್ ಎಸ್ ಇಟ್ಸ್ ಆಲ್ ಪಾರ್ಟ್ ಆಫ್ ದ ಫಿಲ್ಮ್. ಸೊ ನಿವೇದಿತಾ, ಟೆಲ್ ಮಿ ಅಬೌಟ್ ಯುವರ್ ಕ್ಯಾರೆಕ್ಟರ್. ಜ್ಯೋತಿ ಅಂತ ಜರ್ನಲಿಸ್ಟ್, ತುಂಬಾ ಹುರುಪಿನಿಂದ ಹುಮ್ಮಸ್ಸಿಂದ ಕೆಲಸ ಮಾಡ್ತಾ ಇರ್ತಾಳೆ. ತುಂಬಾ ಫೋಕಸ್ಡ್ ನಂತರ ಅಲ್ಲ. ಅಂಡ್ ಮದ್ವೆ ಆಗಿದ್ವೆ, ಗಂಡು ಏನು ಇಂಟ್ರೆಸ್ಟ್ ಇಲ್ಲ ಅವಳಿಗೆ. ಬೀದಿ ನಾಟಕ ಮಾಡಿಸ್ಕೊಂಡು, ಪುಸ್ತಕ ಬರ್ಕೊಂಡು, ಹೆಂಗಸ್ರ ಮೇಲೆ ಹಾಕೋ ದೌರ್ಜನ್ಯದ ಬಗ್ಗೆ ಜಾಗೃತಿ ಮೂಡಿಸ್ಕೊಂಡು ತಿರುಗಾಡ್ತಾ ಇರ್ತಾಳೆ. ಓಕೆ, ಈ ಒಂದು ನಮ್ಮ ಸಮಾಜದಲ್ಲಿ ನಡೀತಾ ಇರುವಂತಹ ರಿಯಲ್ ಇನ್ಸಿಡೆಂಟ್ಸ್ಗಳನ್ನ ಆಧಾರವಾಗಿ ಇಟ್ಕೊಂಡು ಮಾಡಿರುವಂತ ಕತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಟ್ ಹೌ ವಾಸ್ ಯುವರ್ ಪ್ರಿಪರೇಷನ್? ಯಾವ ರೀತಿ ಡಿಡ್ ಯು ಸ್ಟಡಿ ಅಬೌಟ್ ದ ಸಬ್ಜೆಕ್ಟ್? ಹೌದು, ಇವ್ರು ಏನೇನ್ ಕೇಸ್ ತಗೊಂಡಿದ್ದಾರೆ ಫಿಲಂ ಬೇಸ್ ಆಗಿ, ಆ ಕೇಸ್ನೆಲ್ಲ ಸ್ವಲ್ಪ ಓದ್ದೆ. ಕೆಲವು ಲಾಸ್ ಬಗ್ಗೆ ಹೇಳಿದ್ದಾರೆ, ಅದ್ರ ಬಗ್ಗೆ ಓದ್ದೆ. ಅಂಡ್ ಬೇಸಿಕಲಿ ಜರ್ನಲಿಸ್ಟ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಸ್ವಲ್ಪ ನನ್ನ ಕೈಲಿ ಆದಷ್ಟು ಸ್ಟಡಿ ಮಾಡಕ್ ಟ್ರೈ ಮಾಡಿದೆ ಟಿವಿನಲ್ಲಿ. ಓಕೆ ಓಕೆ, Amrita, tell me about your experience, ee cinema one experience. So I also play a journalist character along with Jyoti. Nan hesru Divya anta film ali. So I will be supporting. There is another character, the main character who's an American, Lawrence Partano. Yeah. She's played the role of Carlin. It is very intense. The whole movie has come out really intense. You should have to watch the movie for me too. Okay, Shashank. Yes, tell me. ಈ ಸಿನಿಮಾದಲ್ಲಿ ತಮ್ಮ ಒಂದು ಕ್ಯಾರೆಕ್ಟರ್ನ ಬಗ್ಗೆ. ಈ ಸಿನಿಮಾದಲ್ಲಿ ಅಮೃತ ಹೇಳ್ದಂಗೆ 3 ಟ್ರ್ಯಾಕ್ ಪ್ಯಾರಲಲ್ ಆಗಿ ನಡೀತಾ ಇದೆ. ಒಂದು ಅಮೆರಿಕನ್ ಗರ್ಲ್ ಅಂತ ಹೇಳಿದ್ಲು, ಇನ್ನೊಂದು ಇವರಿಬ್ರದು ಅಮೃತ ಮತ್ತೆ ನಿವೇದಿತಾ ಮಾಡ್ತಾ ಇರೋದು. 3ನೇ ಟ್ರ್ಯಾಕ್ ಅಲ್ಲಿ ಇಟ್ ಇಸ್ ಇಬ್ರು ಸ್ಪೆಷಲ್ ಕ್ರೈಮ್ ಬ್ರಾಂಚ್ ಆಫೀಸರ್ಸ್, ಅವ್ರದ್ದು ಒಂದು ಟ್ರ್ಯಾಕ್ ಇದೆ. ಸೊ ಏನಾಗುತ್ತೆ ಅಂದ್ರೆ ಕಥೆನಲ್ಲಿ ದೇ ಸ್ಟಾರ್ಟ್, ಅವರು ಇನ್ವೆಸ್ಟಿಗೇಷನ್ ಒಂದು ಯಾವುದೋ ಒಂದು ಕೇಸ್ ನಡೆಯುತ್ತೆ. ಅದರಲ್ಲಿ ಅವ್ರು ಇನ್ವೆಸ್ಟಿಗೇಟ್ ಮಾಡ್ತಾ ಹೇಗೆ ಈ 3 ಟ್ರ್ಯಾಕ್ ಜೊತೆಗೆ ಬರುತ್ತೆ, ಆಮೇಲೆ ಕತೆ ಹೇಗೆ ಮುಂದೆ ಹೋಗುತ್ತೆ ಅಂತ ಇದು. ಓಕೆ ಸರ್, ನೀವು ಎಸ್ಸಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಸಿಗಾಕೊಂಡಿದ್ದೀರಾ ಸರ್? ಒಂದ್ಸಲಿನೂ ಇಲ್ಲ ರೀ. ಸುಳ್ಳು ಹೇಳ್ಬಿಡಿ, ಹೇಳಿ ಸರ್, ಪರವಾಗಿಲ್ಲ. ಓಡಿಸ್ಬೇಕಾದ್ರೆ ಕುಡಿಬಾರ್ದು, ಕುಡ್ದಾಗ ಓಡಿಸ್ಬಾರ್ದು, ಓಡಿಸ್ಬೇಕಾದ್ರೆ ಕುಡಿಬಾರ್ದು. ಅದು ಗೊತ್ತು, ನೀವೆಸ್ಸಲ್ಲಿ ಸಿಗಾಕೊಂಡಿದ್ದೀರಾ ಅದನ್ನ ಹೇಳಿ. ಇಲ್ಲ, ಸಿಕ್ಕಾಕೊಂಡಿಲ್ಲ. ಇಟ್ಸ್ ಅ ಕ್ರೈಮ್ ಮಿಸ್ಟರ್ ಲೋಕೇಶ್. ಮೊನ್ನೆ ಅಲ್ಲಿ ಹಡ್ಸನ್ ಸರ್ಕಲ್ ಹತ್ರ ನಿಂತಿದ್ರಿ, ಮತ್ತೆ ಇಲ್ಲ ನಿಂತ್ಕೊಂಡು ಕುಡಿತಾ ಇದೆ, ಬಟ್ ಓಡಿಸ್ತಾ ಇಲ್ಲ. ಹಡ್ಸನ್ ಸರ್ಕಲ್ ಅಲ್ಲಿ ಸಿಗಾಕೊಂಡ್ರು ನೋಡು.